ಹಲೋ ಗೈಸ್, ವೆಲ್ಕಮ್ ಟು ನಿಷ್ಕಳ ಯೂಟ್ಯೂಬ್ ಚಾನಲ್. ನಾವಿವತ್ತು ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಬಾಂಡಿನ ಬಿಸಿ ಮಾಡಿಬಿಟ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಬಿಟ್ಟು ರವೆನ ಹಾಕಬೇಕು. ನಾವಿಲ್ಲಿ 1 kg ರವೆದು ಉಪ್ಪಿಟ್ಟು ಮಾಡ್ತಾ ಇರೋದು. ರವೆನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಟೇಸ್ಟೂ ಚೆನ್ನಾಗೇ ಬರುತ್ತೆ. ಉಪ್ಪಿಟ್ಟಿನ ರವೆನ ಕಲರ್ ಚೇಂಜ್ ಆಗೋವರೆಗೂ ಹುರಿತಾನೆ ಇರಬೇಕು. ಮತ್ತು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ತಳದಲ್ಲಿ ಸೀದೆ ಹೋಗ್ಬಿಡುತ್ತೆ. ಈ ಥರ ಕೈ ಆಡಿಸ್ತಾನೆ ಇರಬೇಕು. ನೋಡ್ತಾ ಇರ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಅಂತ. ಈ ಥರ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಉಪ್ಪಿಟ್ಟಿನ ರವೆನ. ಈ ಥರ ಉಟ್ಕೊಂಡು ಗ್ಯಾಸ್ ಆಫ್ ಮಾಡಿ ನಂತರ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆನ ಹಾಕಬೇಕು. ಉಪ್ಪಿಟ್ಟಿಗೆ ಯಾವಾಗಲೂ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿನೇ ಇರಬೇಕು. ಯಾವಾಗಲೂ ಉಪ್ಪಿಟ್ಟಿನ ಟೇಸ್ಟನ್ನು ಚೆನ್ನಾಗಿ ಬರೋದು. ನಂತರ ಇವಾಗ ಕರಿಬೇವನ್ನ ಆ್ಯಡ್ ಮಾಡ್ತಿದ್ದೀನಿ. ಕರಿಬೇವು ಹಾಕಿದ ನಂತರ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಒಟ್ಟಿಗೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಕರಿಬೇವು ಮತ್ತು ಈ ಜೀರಿಗೆ ಯಾವ ಥರ ಎಣ್ಣೆಲಿ ಸಿಡಿತಾ ಇದೆ ಅಂತ. ಇದೆಲ್ಲ ಫ್ರೈ ಆದಮೇಲೆ ಇವಾಗ ಶೇಂಗಾ ಬೀಜನ ಆ್ಯಡ್ ಮಾಡ್ತಿದ್ವಿ. ಶೇಂಗಾ ಬೀಜ ಉಪ್ಪಿಟ್ಟಿಗೆ ಹಾಕೋದ್ರಿಂದ ಅದು ಟೇಸ್ಟ್ನೂ ಚೆನ್ನಾಗಿ ಬರುತ್ತೆ. ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು, ನೀವು ಇಲ್ಲಾಂದರೆ ಇಷ್ಟ ಬಂದರೆ ಹಾಕ್ಬೋದು. ಶೇಂಗಾ ಬೀಜನ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಲೇ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ಅದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕಬೇಕು. ಹಸಿಮೆಣ್ಸಿನ್ಕಾಯಿನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು. ಆಗಲೇ ಅದರ ವಾಸನೆ ಎಲ್ಲ ಹೋಗಿ ಮತ್ತು ಅದು ಖಾರ ಎಲ್ಲ ಹೋಗಿ ಮತ್ತು ಬಾಯಿ ಸಿಗ್ತವೆ, ಖಾರ ಅನ್ಸಲ್ಲ ಉಪ್ಪಿಟ್ಟು. ನಂತರ ಇದಕ್ಕೆ ಈರುಳ್ಳಿನ ಹಾಕಬೇಕು. ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲಿ ಫ್ರೈ ಮಾಡ್ತಾ ಬರಬೇಕು. ಕೊತ್ತಂಬರಿ ಸೊಪ್ಪನ್ನ ಎಲ್ಲರೂ ಲಾಸ್ಟಿಗೆ ಹಾಕ್ತಾರೆ, ಆದರೆ ಈರುಳ್ಳಿ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಈರುಳ್ಳಿ ಜೊತೆನೇ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ ಥರ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಟೇಸ್ಟೇ ಬೇರೆ ಥರ ಬರುತ್ತೆ. ಮಾಡಿ ನೋಡಿ ಮತ್ತು ನನಗೆ ಕಮೆಂಟ್ ಮಾಡಿ ಯಾವ ಥರ ಬರುತ್ತೆ ಉಪ್ಪಿಟ್ಟಿನ ಟೇಸ್ಟು ಅಂತ. ಉಪ್ಪಿಟ್ಟು ಬೇಡ ಅನ್ನೋರು ಬೇಕಿದ್ರೆ ಉಪ್ಪಿಟ್ಟನ್ನ ಬೇಕು ಅಂತ ತಿಂತಾರೆ, ಆ ಥರ ಟೇಸ್ಟ್ ಇರುತ್ತೆ. ನಂತರ ಇದಕ್ಕೆ ನಾವು ಆಲೂಗಡ್ಡೆ ಮತ್ತು ಬೀನ್ಸ್ನ ಮಿಕ್ಸ್ ಮಾಡ್ತಿದ್ದೀವಿ. ಉಪ್ಪಿಟ್ಟಿಗೆ ವೆಜಿಟೇಬಲ್ಸ್ನ ಹಾಕೋದ್ರಿಂದ ಮತ್ತೆ ಬೇರೆ ಟೇಸ್ಟೇ ಕೊಡುತ್ತೆ. ನೀವು ಬೇಕಿದ್ರೆ ಕ್ಯಾರೆಟ್ನ ಆ್ಯಡ್ ಮಾಡ್ಕೋಬೋದು. ನಾವಿಲ್ಲಿ ಕ್ಯಾರೆಟ್ನ ಸ್ಕಿಪ್ ಮಾಡಿದ್ದೀವಿ. ನೀವು ಬೇಕಿದ್ರೆ ಕ್ಯಾರೆಟ್ನ ಆ್ಯಡ್ ಮಾಡಿ ಉಪ್ಪಿಟ್ಟನ್ನ ಮಾಡ್ಬೋದು. ಈಗ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ತಾಯಿದ್ವಿ, ಯಾಕಂದರೆ ಇದಕ್ಕೆ ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಹತ್ತುತ್ತೆ ಮತ್ತು ಈರುಳ್ಳಿ ಚೆನ್ನಾಗಿ ಉಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀವಿ ನಾವು. ನಂತರ ಈಗ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ವಿ. ಸ್ವಲ್ಪ ಟೊಮೆಟೊ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕೈ ಆಡಿಸಿ ನಂತರ ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ತೀವಿ. ನೀರು 1 kgಗೆ 2ರಷ್ಟು ನೀರು ಹಾಕ್ತಾಯಿದ್ವಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದ್ರ ಮೇಲೆ ನೀರು ಹಾಕ್ರಿ. ಉಪ್ಪಿಟ್ಟು ಯಾವಾಗಲೂ ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರುತ್ತೆ, ಗಟ್ಟಿಯಾಗಿ ಹೋಗ್ಬಿಟ್ಟು ಚೆನ್ನಾಗಿ ಅನಿಸಲ್ಲ. ಅದು ಯಾವಾಗಲೂ ತೆಳು ಇದ್ದರೆ ಸಖತ್ ಟೇಸ್ಟ್ ಕೊಡುತ್ತೆ. ನೋಡ್ತಾ ಇರ್ಬೋದೆಲ್ಲ. ಇವಾಗ ಒಂದು ಸ್ವಲ್ಪ ಹೊತ್ತು ಮುಚ್ಚಳನ ಮುಚ್ಚಿ ಕುದಿಯೋಕೆ ಬಿಟ್ಟು ನೋಡ್ತಾ ಇರ್ಬೋದು ಯಾವ ಥರ ಕುದೀತಾ ಇದೆ ಅಂತ. ನೋಡಿರಿ ಆಲ್ಮೋಸ್ಟ್ ಎಲ್ಲ ಬೆಂದಂಗೆ ಅನ್ನಿಸ್ತದೆ. ಸ್ವಲ್ಪ ಕುದಿಯೋಕೆ ಬಿಟ್ಟು ಈಗ ಅದಕ್ಕೆ ತೆಂಗಿನ ತುರಿನ ಆ್ಯಡ್ ಮಾಡಿದ್ವಿ. ತೆಂಗಿನ ತುರಿ ಹಾಕೋದ್ರಿಂದ ಸಖತ್ತಾಗಿರುತ್ತೆ ಉಪ್ಪಿಟ್ಟು ಮಾತ್ರ. ಈಗ ಒಂದು ಸ್ವಲ್ಪ ಹೊತ್ತು ಇದನ್ನು ಬಾಡಿಸಿ ನಂತರ ಇದಕ್ಕೆ ರವೆನ ಸುರಿಬೇಕು. ರವೆನ ಸುರಿದು ಇಮಿಡಿಯೇಟ್ ನೀವು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗಿ ಹೋಗ್ಬಿಡುತ್ತೆ. ಇಮಿಡಿಯೇಟ್ ಅದನ್ನು ಕೈ ಆಡಿಸ್ತಾ ಇರೋದ್ರಿಂದ ಗಂಟಾಗೋದು ಇಲ್ಲ, ಏನಿಲ್ಲ, ಮತ್ತು ಚೆನ್ನಾಗಿ ಬೇಯ್ತಾನೂ ಇರುತ್ತೆ. ಸ್ವಲ್ಪ ನೀವು ಯಾವ ಥರ ಸೌಟ್ ತಗೊಂಡಿರೋಂದ್ರೆ ಉದ್ದಂಗೆ ತಗೊಳ್ಳಿ, ಇಲ್ಲಾಂದರೆ ಕುದಿ ಬಿಟ್ಟು ಕೈಯೆಲ್ಲ ಸುಟ್ಕೊಬಿಡ್ತೀರ.
ನೋಡ್ತಾ ಇರ್ಬೋದು ಯಾವ ಥರ ಬರ್ತಾ ಇದೆ ಅಂತ. ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಇದಕ್ಕೆ ಹುಣಸೆ ಹುಳಿನ ಸೇರಿಸ್ತೀವಿ. ಹುಣಸೆ ಹುಳಿ ಹಾಕೋದ್ರಿಂದ ಬೇರೆ ಟೇಸ್ಟಾಗಿ ಕೊಡುತ್ತೆ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ನಾವು ಈ ಟೈಮಲ್ಲಿ ಒಂದು ಸ್ವಲ್ಪ ಹುಣಸೆ ಹುಳಿನ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿ ಉಪ್ಪಿಟ್ಟು ಗಟ್ಟಿ ಆಗ್ತಾ ಬಂತು. ಈ ಥರ ಅದು ತಿರುಗಿಸ್ತಾ ಅದು ಉಪ್ಪಿಟ್ಟು ಚೆನ್ನಾಗಿ ಆಗ್ತಾ ಬರುತ್ತೆ. ಈ ಟೈಮಲ್ಲಿ ನಾವು ಇದಕ್ಕೆ ಹುಣಸೆ ಹುಳಿನ ಮಿಕ್ಸ್ ಮಾಡ್ತಾ ಇದ್ದೀವಿ. ಮುಂಚೆನೇ ಹುಣಸೆ ಹುಳಿ ಹಾಕೋದ್ರಿಂದ ಈರುಳ್ಳಿಗೆಲ್ಲ ಹುಣಸೆ ಹುಳಿ ಅನಿಸಿ. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್. ಥ್ಯಾಂಕ್ ಯು.